ಕೊಡಗಿನಂಥ ನಿಸರ್ಗ ಸೌಂದರ್ಯದ ವಿಭಿನ್ನ ಸಂಸ್ಕೃತಿಯ ಜಿಲ್ಲೆಯಲ್ಲಿ ಸುಸ್ಥಿರ, ಶಿಸ್ತುಬದ್ಧ, ಹೊಣೆಯರಿತ ಮತ್ತು ಪರಿಸರ ಸ್ನೇಹಿ ಪ್ರವಾಸೋದ್ಯಮವನ್ನು ಬೆಳೆಸುವ ಮೂಲಕ ಪ್ರಸ್ತುತ ನಿರ್ಮಾಣವಾಗಿರುವ ಪ್ರವಾಸೋದ್ಯಮದ ಅತಂತ್ರ ಸನ್ನಿವೇಶಗಳನ್ನು ಹೋಗಲಾಡಿಸಬಹುದು ಎಂದು ಪ್ರಮುಖರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ಭವನದಲ್ಲಿ ನಡೆದ ಕೊಡಗಿನ ಪ್ರವಾಸೋದ್ಯಮ ಸಾಧಕ ಬಾಧಕ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಮುಖ್ಯಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಅಧಿಕಾರಿಗಳು ಹೊಣೆ ನಿರ್ವಹಿಸದ ಹಿನ್ನೆಲೆಯಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಈ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಪ್ರವಾಸೋದ್ಯಮದಲ್ಲಿ ಭಾಗಿಯಾಗಿರುವ ಸಂಘಟನೆಗಳು ಬೇರೊಬ್ಬರ ಬಗ್ಗೆ ಬೊಟ್ಟು ಮಾಡದೆ ತಮ್ಮ ಹೊಣೆಯನ್ನು ಮೊದಲು ಅರಿಯಬೇಕು. ಆರೋಗ್ಯಕರ ಪ್ರವಾಸೋದ್ಯಮಕ್ಕಾಗಿ ಕಟ್ಟುನಿಟ್ಟಿನ ಕಾರ್ಯಯೋಜನೆ, ನೀತಿ ನಿಯಮಗಳ ಅಳವಡಿಕೆ, ಇಂತಿಷ್ಟೇ ಪ್ರವಾಸಿಗರು ಆಗಮಿಸುವಂತೆ ನಿಯಮ ರೂಪಿಸುವುದಲ್ಲದೆ ಹೋಮ್ ಸ್ಟೇ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆಯಾಗಬೇಕು ಎಂಬ ಮುಕ್ತ ಅಭಿಪ್ರಾಯಗಳು ಸಂವಾದದಲ್ಲಿ ವ್ಯಕ್ತವಾದವು. ಕೊಡಗಿನಲ್ಲಿ ಪರಿಣಾಮಕಾರಿ ರಾಜಕೀಯ ನಾಯಕತ್ವ ಇಲ್ಲ ಎಂಬ ಅಂಶವು ಸಂವಾದದಲ್ಲಿ ವ್ಯಕ್ತವಾಯಿತು. ರೆಸಾರ್ಟ್ಗಳಲ್ಲಿನ ಅಕ್ರಮಗಳ ಬಗ್ಗೆ ಮಾಲೀಕರೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ತತ್ವಗಳನ್ನು ಗಾಳಿಗೆ ತೂರಿ ಹಣದ ಹಿಂದೆ ಹೋಗುವುದು ಅನಾರೋಗ್ಯಕರ ಉದ್ಯಮ ಎಂದು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಎಂಬಿ ದೇವಯ್ಯ ಹೇಳಿದರು. ಜಿಲ್ಲೆಯ ಯುವಜನತೆಯನ್ನು ವಲಸೆಯಿಂದ ತಪ್ಪಿಸಿ ಇಲ್ಲೇ ಉಳಿಸಿಕೊಳ್ಳುವ ವ್ಯವಸ್ಥೆ ಆಗಬೇಕು. ಬೇರೆ ಜಿಲ್ಲೆಗಳಲ್ಲಿಲ್ಲದ ಪ್ರತ್ಯೇಕ ಕಾನೂನನ್ನು ಕೊಡಗಿಗೆ ಅನ್ವಯಿಸುವ ಜಾಯಮಾನ ತಪ್ಪಬೇಕು ಎಂದು ದೇವಯ್ಯ ಹೇಳಿದರು. ಪ್ರವಾಸೋದ್ಯಮದಿಂದ ಸಂಸ್ಕೃತಿ ವಿನಿಮಯ, ಅಭಿವೃದ್ಧಿ, ಸಂತೋಷ, ಆದಾಯ ಸಿಗುವುದು ನಿಜವಾದರೂ ಇವೆಲ್ಲ ಯೋಗ್ಯ ದಾರಿಯಲ್ಲಿ ನಡೆಯಬೇಕೆಂದು ಪ್ರವಾಸೋದ್ಯಮ ಅವಲಂಬಿತರ ಒಕ್ಕೂಟದ ಅಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್ ಅಭಿಪ್ರಾಯಿಸಿದರು. ಜಿಲ್ಲಾ ಹೋಟೆಲ್, ರೆಸಾರ್ಟ್, ಲಾಡ್ಜ್ಗಳ ಒಕ್ಕೂಟದ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ಮಾತನಾಡಿ, ಕೊಡಗಿನಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ 1.5 ಲಕ್ಷ ಮಂದಿ ಪ್ರವಾಸೋದ್ಯಮವನ್ನೇ ಅವಲಂಬಿಸಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದರು. ಅನೇಕರಿಗೆ ನೌಕರಿ ಸಿಕ್ಕಿದೆ, ಅನಕ್ಷರಸ್ಥರಿಗೂ ಉದ್ಯೋಗ ಸಿಕ್ಕಿದೆ. ಕೊಡಗು ಸಂಕಷ್ಟಕ್ಕೆ ಸಿಲುಕಿದ್ದಾಗ ಪರಿಹಾರಾರ್ಥವಾಗಿ ಬಂದಿದ್ದೇ ಹೋಮ್ ಸ್ಟೇ ಪರಿಕಲ್ಪನೆ ಎಂದು ಅವರು ಹೇಳಿದರು. ಕೊಡಗಿನಲ್ಲಿ ಕಾಫಿಗೆ ಭವಿಷ್ಯ ಇಲ್ಲ ಎಂಬ ನಿಟ್ಟಿನಲ್ಲಿ ಪರ್ಯಾಯವಾಗಿ ಅನೇಕರು ಹೋಮ್ ಸ್ಟೇ ಉದ್ಯಮಕ್ಕೆ ಇಳಿದಿದ್ದು, ತೀರಾ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿದರೆ ಮಾತ್ರ ಅಪವಾದಗಳಿಂದ ಮುಕ್ತಿ ಹೊಂದಬಹುದು ಎಂದು ಹೋಟೆಲ್ ಅಸೋಸಿಯೇಷನ್ ಸಲಹೆಗಾರ ಜಿ ಚಿದ್ವಿಲಾಸ್ ಅಭಿಪ್ರಾಯಿಸಿದರು. ಸುಸ್ಥಿರ, ಆರೋಗ್ಯಕರ ಪ್ರವಾಸೋದ್ಯಮವನ್ನು ಬೆಳೆಸಬೇಕು. ಈ ನಿಟ್ಟಿನಲ್ಲಿ ಡಿಸಿ ಅಧ್ಯಕ್ಷತೆಯಲ್ಲಿರುವ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯ ಸಭೆಗಳು ಸುಸೂತ್ರವಾಗಿ ನಡೆಯಬೇಕು ಎಂದು ಚಿದ್ವಿಲಾಸ್ ಹೇಳಿದರು. ಹೋಮ್ ಸ್ಟೇ ಪರಿಕಲ್ಪನೆ ಕಾಲಕ್ರಮೇಣ ಬದಲಾವಣೆ ಕಾಣುತ್ತಿದ್ದು, ನಿಯಮಗಳು ಉಲ್ಲಂಘನೆಯಾಗುತ್ತಿವೆ ಎಂದು ಹೋಮ್ ಸ್ಟೇ ಅಸೋಸಿಯೇಷನ್ ಪ್ರಮುಖರಾದ ಮೋಂತಿ ಗಣೇಶ್ ಆರೋಪಿಸಿದರು. ಎಲ್ಲರೂ ಹೋಮ್ ಸ್ಟೇ ಬ್ರೋಕರ್ಗಳಾಗಿರುವುದು, ಮಾಲೀಕರು ಸಂಸ್ಕೃತಿ ಬಗ್ಗೆ ಎಚ್ಚರ ವಹಿಸದಿರುವುದು, ಅನೈತಿಕ ವ್ಯವಹಾರಗಳಿಗೆ ಆಸ್ಪದ, ಹಣದಾಸೆಗೆ ಹೋಮ್ ಸ್ಟೇಗೆಂದು ಮನೆಯನ್ನು ಬಾಡಿಗೆ ನೀಡುವುದು ಇತ್ಯಾದಿಗಳೇ ಸಮಸ್ಯೆಗೆ ಕಾರಣವಾಗುತ್ತಿವೆ ಎಂದು ಮೋಂತಿ ಹೇಳಿದರು. ಕೊಡಗಿನ ಜನತೆ ಹೋಮ್ ಸ್ಟೇಗಳಿಂದಲೇ ಜೀವನ ಕಟ್ಟಿಕೊಂಡಿದ್ದಾರೆ ಎಂಬುದು ಸರಿಯಲ್ಲ ಎಂದು ಕೊಡಗು ಹಿತರಕ್ಷಣಾ ಸಮಿತಿಯ ರಾಜೀವ್ ಬೋಪಯ್ಯ ವಾದಿಸಿದರು. ಅತಿಯಾಸೆಯೇ ಎಲ್ಲ ಸಮಸ್ಯೆಗಳಿಗೆ ಕಾರಣ. ನಮ್ಮ ಸಂಸ್ಕೃತಿ ನಮ್ಮೊಳಗೆ ಇರಬೇಕೇ ಹೊರತು ಅದನ್ನು ಪ್ರವಾಸಿಗರ ಮುಂದೆ ಪ್ರದರ್ಶನಕ್ಕಿಡುವುದು ಸರಿಯಲ್ಲ. ಪ್ರವಾಸೋದ್ಯಮದಿಂದ ಆದಾಯ ಪಡೆಯುವ ಸರ್ಕಾರ ಪರ್ಯಾಯವಾಗಿ ಏನು ಸೌಲಭ್ಯ ನೀಡಿದೆ ಎಂದು ಅವರು ಪ್ರಶ್ನಿಸಿದರು. ರ್ಯಾಲಿ ಪಟು ಅಜ್ಜಿಕುಟೀರ ಪೃಥ್ವಿ ಸುಬ್ಬಯ್ಯ ಮಾತನಾಡಿ, ಬಿ ಎ ರೋಮನ್ ಇನ್ ರೋಮ್ ಎಂಬ ನಾಣ್ಣುಡಿಯಂತೆ ಪ್ರವಾಸಿಗರು ಕೊಡಗಿಗೆ ಬಂದಾಗ ಇಲ್ಲಿನ ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸಿದರೆ ಯಾವುದೇ ಸಮಸ್ಯೆಗೆ ಆಸ್ಪದವಾಗದು ಎಂದರು. ನಮ್ಮ ದೇಗುಲಗಳಿಗೆ ತೆರಳಲು ಯಾವುದೇ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಇಂದು ಪ್ರವಾಸಿಗರಿಂದ ಕೊಡಗಿನ ಜನ ಕಿರಿಕಿರಿ ಅನುಭವಿಸುವಂತಾಗಿದೆ. ಅವರ ಕಸವನ್ನು ನಾವು ಹೆಕ್ಕುವಂತಾಗಿದೆ. ಹೊರಗಿನವರು ಇಲ್ಲಿ ಹೋಮ್ ಸ್ಟೇ ಉದ್ಯಮ ನಡೆಸುತ್ತಾ ನಿಯಮಗಳನ್ನು ಗಾಳಿಗೆ ತೂರುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಮೋಜು ಮಸ್ತಿಗೆ ಆಕರ್ಷಿತವಾಗುತ್ತಿದ್ದ ಗೋವಾದಲ್ಲಿ ಇಂದು ಪರಿಸ್ಥಿತಿ ಬದಲಾಗಿದ್ದು, ಅಲ್ಲಿ ಸುಸ್ಥಿರ ಪ್ರವಾಸೋದ್ಯಮ ನಡೆಯುತ್ತಿದೆ. ಇದೇ ನೀತಿ ಕೊಡಗಿಗೂ ಅನ್ವಯವಾದರೆ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಎಂದು ಉದ್ಯಮಿ ಚೆಯ್ಯಂಡ ಸತ್ಯಗಣಪತಿ ಹೇಳಿದರು. ಪ್ರವಾಸೋದ್ಯಮ ಕೌನ್ಸಿಲ್ನಲ್ಲಿ ಯಾವತ್ತೂ ದೂರದೃಷ್ಟಿಯ ನಿರ್ಣಯ ಕೈಗೊಳ್ಳದಿರುವ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಕೊಡಗು ಟೂರಿಸಂ ಅಸೋಸಿಯೇಷನ್ನ ಮಾದೇಟಿರ ತಿಮ್ಮಯ್ಯ ಮಾತನಾಡಿ, ಕೊಡಗಿನಲ್ಲಿ ಒಂದು ಅವಕಾಶವಾಗಿ ಬಂದಿರುವ ಪ್ರವಾಸೋದ್ಯಮವನ್ನು ಜಿಲ್ಲೆಯ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕಾಗಿರುವುದು ಅಗತ್ಯ ಎಂದರು. ಪರಿಸರ ಸ್ನೇಹಿ ದೃಷ್ಟಿಯಿಂದ ಪ್ರವಾಸೋದ್ಯಮ ಬೆಳವಣಿಗೆಗೆ ವಿಪುಲ ಅವಕಾಶಗಳಿವೆ ಎಂದ ಅವರು, ಜಾಗೃತಿಯ ಕೊರತೆಯಾದರೆ ಅನಾರೋಗ್ಯಕರ ಪ್ರವಾಸೋದ್ಯಮಕ್ಕೆ ಎಡೆಯಾಗುತ್ತದೆ ಎಂದು ಒತ್ತಿ ಹೇಳಿದರು. ಪೊಲೀಸ್ ಇಲಾಖೆಯ ಸಹಕಾರ, ಪಾರ್ಕಿಂಗ್ ವ್ಯವಸ್ಥೆ, ನಿಯಮಗಳ ಪಾಲನೆ ಬಗ್ಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳಿದ್ದರೆ ಸುಸ್ಥಿರ ಪ್ರವಾಸೋದ್ಯಮ ಬೆಳವಣಿಗೆ ಆಗುತ್ತದೆ ಎಂದು ಚೇಂಬರ್ ಪ್ರತಿನಿಧಿ ಅಂಬೇಕಲ್ ನವೀನ್ ಹೇಳಿದರು. ರಾಜಾಸೀಟ್ ಪಾರ್ಕ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧೀನದಲ್ಲಿದ್ದರೂ ನಿಯಮ ಮೀರಿ ಅಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ. ನೀತಿ ನಿಯಮ ಪಾಲನೆಯಾಗುತ್ತಿಲ್ಲ ಎಂದು ಉದ್ಯಮಿ ಚೋಕಂಡ ಸೂರಜ್ ಹೇಳಿದರು. ಶ್ರದ್ಧಾ ಕೇಂದ್ರಗಳಲ್ಲಿ ಪ್ರವಾಸಿಗರ ವರ್ತನೆ ಹೇಗಿರಬೇಕೆಂಬ ನಿಯಮವೇ ಇಲ್ಲದ ಬಗ್ಗೆ ಚಮ್ಮಟೀರ ಪ್ರವೀಣ್ ಉತ್ತಪ್ಪ ವಿಷಾದಿಸಿದರು. ಕಿರು ಸಂಕ್ರಮಣದವರೆಗೂ ಕೊಡಗಿಗೆ ಪ್ರವಾಸಿಗರನ್ನು ನಿರ್ಬಂಧಿಸಬೇಕೆಂದು ಅವರು ಸಲಹೆ ನೀಡಿದರು. ಚಮ್ಮಟೀರ ಪ್ರವೀಣ್ ಅಂದ್ರೆ ಇವನು ಪಕ್ಕಾ ಟೂರಿಸಂ ವಿರೋಧಿ ಅಂತ. ನಿಜವಾಗ್ಲೂ ನಾನು ಟೂರಿಸಂ ವಿರೋಧಿ ಅಲ್ಲ, ಈ ಪ್ರಸ್ತುತ ಸಮಯದಲ್ಲಿ ವಿರೋಧಿಸ್ತೇನೆ. ಏನು ಕೊರೋನಾದ ಸಮಯ ಇದೆ, ಈ ಕೊರೋನಾದ ಸಮಯದಲ್ಲಿ ನಮ್ಮ ಜನರ ಮೇಲೆ ಕಾಳಜಿ ಹಾಗೂ ನಮ್ಮ ಪರಿಸರದ ಮೇಲೆ ಕಾಳಜಿ, ನಮ್ಮ ಆತ್ಮೀಯರ ಮೇಲೆ ಕಾಳಜಿಯಿಂದ ಈ ಕೊರೋನಾ ಸಮಯದಲ್ಲಿ ಮಾತ್ರ ನಾನು ವಿರೋಧವಾಗಿದ್ದೇನೆ ಹೊರತು
ಸಂಪೂರ್ಣವಾಗಿ ಟೂರಿಸಂಗೆ ನಾನು ಎಲ್ಲಿ ವಿರೋಧ ಮಾಡಿಲ್ಲ, ಮಾಡಿದ್ರೆ ಕೊಡಗಿನಲ್ಲಿ ಪ್ರವಾಸೋದ್ಯಮದಿಂದ ಸಾಧಕ ಬಾಧಕಗಳು ಚರ್ಚೆ. ಹೌದು, ನನ್ನ ಅಭಿಪ್ರಾಯದಲ್ಲಿ ಮೆರಿಟ್ ಡಿಮೆರಿಟ್ ಇದ್ದೇ ಇರ್ತದೆ, ಸಾಧಕ ಬಾಧಕ ಇರ್ತದೆ. ಇದನ್ನು ಸರಿಪಡಿಸುವಂತ ಕೆಲಸ ನಮ್ಮ ಕೈಯಲ್ಲಿದೆ ಅಂತ ನಾನು ಭಾವಿಸ್ತೇನೆ. ಯಾರು ಹೋಮ್ ಸ್ಟೇ ಮಾತ್ರ ನಾನು ಗುರುತು ಮಾಡುವುದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಬಾಕಿ ಇರತಕ್ಕಂಥ ರಿಸಾರ್ಟ್ಗಳಲ್ಲಿ ಕೂಡ ವ್ಯವಹಾರಗಳು ಹೇಗೆ ನಡೀತದೆ ಅಂತ ಯಾರಾದರೂ ನೋಡಿದೀವ? ಖಂಡಿತ ಇಲ್ಲ. ನೀವು ಹೋಗೋದಕ್ಕೆ ಅವಕಾಶ ಇಲ್ಲ ನಮಗೆ. ಅಲ್ಲಿ ಕೂಡ ಇದನ್ನು ಅವರವರ ಅವಲೋಕನೆ ಮಾಡಿ ಸರಿಪಡಿಸಬೇಕು ಕೆಲಸ. ಮತ್ತೊಂದು ಕಾನೂನಿನ ಚೌಕಟ್ಟಲ್ಲಿ ನಾವೆಲ್ಲ ಭಾರತದಲ್ಲಿ ಒಂದು ಸಂವಿಧಾನ ಇದೆ, ಸಂವಿಧಾನದ ಚೌಕಟ್ಟಲ್ಲಿ ನಾವೆಲ್ಲರೂ ಬರುತ್ತೇವೆ. ಇದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ 100ಕ್ಕೆ 99% ಉಪಯೋಗ ಇದೆ ಪ್ರವಾಸೋದ್ಯಮದಿಂದ. ಒಂದು, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಉದ್ಯಮವನ್ನು ಸೃಷ್ಟಿ ಮಾಡಿದ್ರೆ ಅದು ಪ್ರವಾಸೋದ್ಯಮ ಮಾತ್ರ. ಇನ್ವೆಸ್ಟರ್ಸ್, ಈಗ ಲಾಡ್ಜ್ ಇರ್ಬೋದು, ರೆಸಾರ್ಟ್ ಇರ್ಬೋದು, ಹಾಗೆ ಹೋಮ್ ಸ್ಟೇ ಇರ್ಬೋದು, ನಮ್ಮ ಪರಿಸರವನ್ನ ಆರೋಗ್ಯಕರವಾಗಿ ಇಟ್ಕೊಂಡು ಎಕೋ ಫ್ರೆಂಡ್ಲಿ ಆಗಿ ಹೆಲ್ತಿಯಾಗಿ ನಡೆಸುವಂತ ಒಂದು ಟೂರಿಸಂ ಬೇಕು ಅಂತ ನಮ್ಮ ಅಭಿಪ್ರಾಯನೂ ಸಮೇತ ಅದಕ್ಕೆ ಒಗ್ಗೂಡಿಸ್ಕೊಳ್ಳುವಂತ ವ್ಯವಸ್ಥೆ. ಯಾಕೆ ಅಂತ ಹೇಳ್ತೀನಿ, ಈಗ 1995-96 ಇಸ್ವಿಯಲ್ಲಿ ಯಾವುದೇ ಒಂದು ಟೂರಿಸ್ಟ್ ಕೊಡಗಿಗೆ ಬರ್ತಾ ಇರಲಿಲ್ಲ. ಆಗ ಒಂದು 2000 ಏನ್ ನಮ್ಮ ಹೊಸ ಸೆಂಚುರಿ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಟೂರಿಸಂ ಸ್ವಲ್ಪ ಇಂಪ್ರೂವ್ ಆಗ್ತಾ ಬಂತು. 2004-05 ಅಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತಾ ಬಂತು. ಆವಾಗ ಟೂರಿಸಂ ಬಗ್ಗೆ ಎಲ್ಲರಿಗೂ ಒಲವು ಮೂಡ್ತಾ ಬಂತು. ಅದ್ರ ಜೊತೆಗೆ ನಮ್ಮ ಕಾಫಿ ರೇಟಿನ ಒಂದು ಕಮ್ಮಿ ಆದಾಗ ಗೌರ್ಮೆಂಟ್ ಏನಿದೆ ಸರ್ಕಾರ ಒಂದು ಪರಿಹಾರ ವ್ಯವಸ್ಥೆ ಕೊಡುಗೆ ಕೊಡಬೇಕು ಅಂದಾಗ ಹೋಮ್ ಸ್ಟೇ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಆಯ್ತು. ಆಗಿದ್ದ ದಿವಸದಲ್ಲಿ ಹೋಮ್ ಸ್ಟೇ ಸ್ಟಾರ್ಟ್ ಮಾಡುವಂತ ಒಂದು ಪರಿಪಾಠ ಬಂತು. ವಿರೋಧ ಮಾಡಿ ನಾನು ಒಬ್ಬ ವ್ಯಕ್ತಿ ಆಗ್ತೀನಿ ಅಂತಾಗಲಿ, ಯಾವುದೋ ಒಂದು ಪರ ಮಾಡಿ ನಾನೊಬ್ಬ ನಾಯಕನಾಗ್ತೀನಿ ಅಂತ ಯಾರಾದ್ರೂ ಚರ್ಚೆ ಮಾಡಿದ್ರೆ ಅದು ಎಲ್ಲಿಯೋ ಕೇವಲ ಚರ್ಚೆಗೆ ಸೀಮಿತ ಆಗುತ್ತಷ್ಟೇ ಹೊರತು ನಮ್ಮ ಕಳಕಳಿ, ನಮ್ಮ ಇಚ್ಛೆ ಏನಿದೆ ಯಾವುದೇ ಒಂದು ಕ್ಷೇತ್ರ ಸುಸ್ಥಿರವಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನುಬದ್ಧವಾಗಿ ಯಾರೇ ಏನು ವೃತ್ತಿಗಳನ್ನ, ವ್ಯಾಪಾರವನ್ನ, ವಹಿವಾಟುಗಳನ್ನ ಮಾಡಲಿಕ್ಕೆ ಈ ದೇಶದಲ್ಲಿ ಅವಕಾಶ ಇದೆ. ವಿರೋಧಿಸಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನಮ್ಮ ಒಂದು ಭಾಗವೇ ಸ್ಥಳಗಳನ್ನ ಎಕ್ಸ್ಪ್ಲೋರ್ ಮಾಡೋದು. ಸೊ ನಾವು ಆದಷ್ಟು ಟ್ರಾವೆಲ್ ಮಾಡ್ತಾನೆ ಇರ್ತೀವಿ. ಆದರೆ ಒಂದು ಇಂಗ್ಲಿಷ್ ಗಾದೆ ಇರುವ ಹಾಗೆ ವೆನ್ ಯು ಆರ್ ಇನ್ ರೋಮ್ ಬಿಹೇವ್ ಲೈಕ್ ಎ ರೋಮನ್ ಅನ್ನೋ ತರ ನಾವು ಆ ಸ್ಥಳದ ಸೆಂಟಿಮೆಂಟಿಗೆ ಎಗೇನ್ಸ್ಟ್ ಆಗಿ ಹೋಗಲ್ಲ. ನಾವು ಹೋಗೋಕೆ ಮುಂಚೆ ಎಲ್ಲವನ್ನು ಅರಿತು ಅದಕ್ಕೆ ಹೇಗೆ ಹೊಂದ್ಕೋಬೇಕು ಹಾಗೆ ಹೋಗ್ತೀವಿ. ಅದು ಬಿಟ್ಟು ನಾನು ಇದು ಹಿಂಗೆ ಇರೋದು ಅಲ್ಲೂ ಹಂಗೆ ಇರ್ತೀನಿ ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ನಾವು ಹೇಳ್ತಾ ಇದೀವಿ ಟೂರಿಸಂ ನ ಬಾಕಿ ಮಾಡಿ ಸ್ವಲ್ಪ ದಿನದ ಮಟ್ಟಿಗೆ ಕಾವೇರಿಗೆ ಭಕ್ತರನ್ನ ಬಿಡಿ ಅಂತ ಹೇಳಿದ್ರು ಸಮೇತ ಮೂಕಪೇಕ್ಷಿತರ ಆಗಿ ಮೊನ್ನೆ ನಮ್ಮ ಒಂದು ಇನ್ಚಾರ್ಜ್ ಮಿನಿಸ್ಟರ್ ಬಂದಾಗ ನಮ್ಮ ನಾಡವರು ಕೂತ್ಕೊಂಡಿದ್ದಾರೆ ಅಂದ್ರೆ ಅದನ್ನ ನಾವು ಹೇಳ್ತಾ ಇರೋದು ಈ ಪ್ರವಾಸ ಉದ್ಯಮದಿಂದಲೇ ಇದು ಆಗ್ತಾ ಇದೆ. ಅದರಿಂದ ನೀವು ಬಂದ್ ಮಾಡಬೇಕು. ಸ್ವಲ್ಪ ಆಗ ನಮ್ಮ ಭಕ್ತರಿಗೆ ಅವಕಾಶ ಸಿಗುತ್ತೆ. ಅದನ್ನೇ ನಾವು ಪಿಂಡ ಪ್ರದಾನ ಮಾಡೋರಿಗೆ ಒಂದು ಅವಕಾಶ ಇರುತ್ತೆ. ಅಲ್ಲಿ ನೀವು ಇದಕ್ಕೆ ಅಡೆತಡೆ ಆಗದ ರೀತಿಯಲ್ಲಿ ನೀವು ಮಾಡಿ ಪ್ರವಾಸಿಗರನ್ನ ಕಟ್ಟು ಮಾಡಿ ನಮ್ಮ ಭಕ್ತರನ್ನ ಬಿಡಿ ಅಂದ್ರೆ ಅದಕ್ಕೆ ಅಡ್ಡದಾದಂತ ಸನ್ನಿವೇಶನ ನಮ್ಮ ಆಳುವಂತ, ನಮ್ಮ ಮತದಿಂದ ಆಯ್ಕೆಯಾದಂತ ವ್ಯಕ್ತಿಗಳನ್ನು ಕೂತ್ಕೊಂಡು ಸುಮ್ಮನೆ ಇದು ಚಿವುಟು ಬಿಟ್ಟು ದೊಡ್ಡ ತೂಗೋದು ಗಾದೆ ಕೇಳಿದೀವಿ. ಅದು ಇವತ್ತು ನಿಜವಾಗ್ತದೆ. ಆರೋಗ್ಯಕರ ಪ್ರವಾಸೋದ್ಯಮಕ್ಕಾಗಿ ಸಂಘಟನಾತ್ಮಕ ಹೋರಾಟದ ಅನಿವಾರ್ಯತೆ ಇದೆ ಎಂದು ಸಾಹಿತಿ ಭಾರದ್ವಾಜ್ ಕೆ ಆನಂದ ತೀರ್ಥ ಹೇಳಿದರು. ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ನಡೆದ ಕೊಡಗಿನಲ್ಲಿ ಪ್ರವಾಸೋದ್ಯಮದ ಸಾಧಕ ಬಾಧಕಗಳ ಕುರಿತ ಸಂವಾದದಲ್ಲಿ ಸಮಾರೋಪ ಭಾಷಣ ಮಾಡಿದ ಅವರು, ಪ್ರವಾಸಿಗರು ಕೊಡಗಿನಲ್ಲಿ ಅನೈತಿಕ ಚಟುವಟಿಕೆಗಳನ್ನು ನಡೆಸುತ್ತಿದ್ದು ಇದರಿಂದ ಕೊಡಗಿನ ಸಂಸ್ಕೃತಿಗೆ ಧಕ್ಕೆ ಉಂಟಾಗುತ್ತಿದೆ. ಅಕ್ರಮ ಜೂಜಾಟ ನಡೆಯುತ್ತಿದ್ದರೂ ಪ್ರಶ್ನಿಸುವವರೇ ಇಲ್ಲದಂತಾಗಿದೆ. ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಇಚ್ಛಿಸುವವರು ವರ್ಷಕ್ಕೊಮ್ಮೆ ಬರುತ್ತಾರೆ. ಆದರೆ ವಾರಕ್ಕೊಮ್ಮೆ ಬರುವವರು ಮೋಜು ಮಸ್ತಿಯ ಉದ್ದೇಶವಷ್ಟೇ ಹೊಂದಿರುತ್ತಾರೆ. ಇಂತಹ ಕೃತ್ಯಗಳಿಗೆ ಸಂಬಂಧಪಟ್ಟವರು ಕಡಿವಾಣ ಹಾಕಬೇಕಿದೆ ಎಂದ ಅವರು, ಇಲ್ಲಿನ ಸ್ಥಳೀಯರಿಗೂ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಭಾರದ್ವಾಜ್ ಹೇಳಿದರು. ನಾನು ಭಾರತದ ಮೂಲೆ ತಿರುಗಿದ್ದೀನಿ. ಎಲ್ಲಾ ಕಡೆ ಇದೇ ಸಮಸ್ಯೆ. ಉತ್ತರಾಖಂಡ್ಗೆ ಹೋಗಿ, ಜಾರ್ಖಂಡ್ಗೆ ಹೋಗಿ, ನೇಪಾಳದಲ್ಲೂ ಕೂಡ ಇದೇ ಸಮಸ್ಯೆ. ನೇಪಾಳದಲ್ಲಿ ಹೇಗಿದೆ ಅಂದ್ರೆ ಹೆಂಗಸು ನಾನು ಅಂಗಡಿ ಮುಂದೆ ಕೂತಿರ್ತಾರೆ. ನೀವು ಹೋದ ತಕ್ಷಣ ನಿಮ್ಗೆ ಏನ್ ಬೇಕು ಕೇಳ್ತಾರ. ಅವರ ಮಾತಿಗೆ ಎರಡು ಅರ್ಥ ಇರುತ್ತೆ. ನಮಗೆ ಬೇಕು ಅಂದ ತಕ್ಷಣ ನಾನು ಹೆಂಗಸು ಕೂಡ ಕರ್ಕೊಂಡು ಹೋಗ್ತಾಳೆ. ನಾನು ಇವತ್ತು ಹೇಳ್ತೀನಿ, ಹಿಂದೂ ದೇಶ ಅಂತ ನಾವು ಬಹಳ ವಿಶ್ವಾಸದಿಂದ ಹೋಗಿದ್ವಿ. ಅಲ್ಲೇನಿಲ್ಲ, ಎಲ್ಲ ಮುಗ್ದಿದೆ. ಆ ತರದ ಪರಿಸ್ಥಿತಿ ಕೊಡಗಿಗೆ ಬರಬೇಕಾದ ನನ್ನ ಪ್ರಶ್ನೆ.
ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗುತ್ತೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಮಾತನಾಡಿ, ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯಲ್ಲಿ ಆರಂಭವಾದ ಹೋಮ್ ಸ್ಟೇಗಳ ಪರಿಸ್ಥಿತಿ ಇಂದು ಬೇಸರ ತರಿಸುತ್ತಿದೆ ಎಂದು ವಿಷಾದಿಸಿದರು. ಕಾಲ ಬದಲಾದಂತೆ ನಾವು ಬದಲಾಗುತ್ತಿದ್ದು ಸುಸಂಸ್ಕೃತ ಕೊಡಗು ವಿನಾಶದತ್ತ ಸಾಗುತ್ತಿದೆ ಎಂಬ ಅಪವಾದಕ್ಕೆ ಗುರಿಯಾಗುತ್ತಿದ್ದೇವೆ. ಪ್ರವಾಸೋದ್ಯಮದಿಂದ ಅನುಕೂಲಗಳಿದ್ದರೂ ಅಪವಾದದಿಂದ ಮುಕ್ತರಾಗುವುದು ಹೇಗೆ ಎಂಬ ಬಗ್ಗೆ ಗಂಭೀರ ಚಿಂತನೆ ಮತ್ತು ಕಾರ್ಯರೂಪ ಅಗತ್ಯ ಎಂದರು. ಅತಿಥಿ ದೇವೋ ಭವ, ಕೊಡಗಿನ ಆಚಾರ ಸಂಸ್ಕೃತಿ ವಿಚಾರಗಳು ಬೇಕಾದಷ್ಟು ಜನರಿಗೆ ಬೇಕಾದಷ್ಟು ರೀತಿಯಲ್ಲಿ ಮನಮುಟ್ಟಿಕೊಟ್ಟಿದ್ದೇವೆ. ಆದರೆ ಹೋಮ್ ಸ್ಟೇ ಹೇಳುವಂತಹ ಪರಿಕಲ್ಪನೆ ಒಳಗೆ ನಮ್ಮನ್ನು ನಾವು ನುಗ್ಗಿಕೊಂಡು ಕೊಲೆಗಾರಾಗುವಂತ ಸ್ಥಿತಿಗೆ ಇವತ್ತು ನಾವು ತಲುಪಿದ್ದೇವೆ ಅಂತ ಹೇಳಿದ್ರೆ ನಾವು ಯಾವ ಮಟ್ಟಕ್ಕೆ ಬಂದಿದ್ದೇವೆ ಅಂತ ಹೇಳೋದನ್ನ ನಮ್ಮೊಳಗೆ ನಾವು ವಿಮರ್ಶೆಯನ್ನು ಮಾಡಬೇಕಾಗುತ್ತೆ. 10 ಗಂಟೆ 11 ಗಂಟೆ ಮೇಲೆ ನಿಮಗೆ ಕೊಡಗೆ ಮಡಿಕೇರಿಯ ಗಡಿ ಒಳಗೆ ಬರ್ಲಿಕ್ಕಾಗಲ್ಲ. ಕಾರು ಬಂದ ತಕ್ಷಣವೇ ನಿಮ್ಮನ್ನು ನಿಲ್ಲಿಸಿ 5-6 ಜನ ಮುತ್ತಿಗೆ ಹಾಕಿ ಹೋಮ್ ಸ್ಟೇ ಬಗ್ಗೆ ಪರಿಪರಿಯಾಗಿ ವಿನಂತಿಸಿಕೊಂಡು ನಮ್ಮ ಹೋಮ್ ಸ್ಟೇಗೆ ಬನ್ನಿ ಅಂತೇಳಿ ಆಕರ್ಷಕವಾಗುವಂತದ್ದು. ಹಾಗಿದ್ರೆ ಹಿಂದೆ ಈ ರೀತಿಯ ಪ್ರವಾಸೋದ್ಯಮ ಬೆಳೀಲಿಲ್ವಾ? ಹಿಂದೆ ರಾಜಸೀಟೆ ಇರ್ಲಿಲ್ವಾ? ಹಿಂದೆ ಗದ್ದೆಗೆ ಇರ್ಲಿಲ್ವಾ? ಹಿಂದೆ ಅಪಿಫಾಲ್ಸ್ ಇರ್ಲಿಲ್ವಾ? ಅಥವಾ ಹಿಂದೆ ಕೊಡಗಿನ ಅನೇಕ ಪ್ರವಾಸಿ ತಾಣಗಳು ಇರ್ಲಿಲ್ವಾ ಅಂತ ಹೇಳುವಂತ ಪ್ರಶ್ನೆಗಳು ಇವತ್ತು ಕಾಡ್ತಾ ಇದೆ. ಎಲ್ಲವೂ ಇತ್ತು. ನಾವು ಕಾಲ ಬದಲಾದಂತೆ ನಾವು ಕೂಡ ಬದಲಾಗಿ ಹೋಗ್ತಾ ಇದ್ದೇವೆ. ನಾವು ಕೂಡ ಒಂದು ರೀತಿಯ ವಿದೇಶಿ ಸಂಸ್ಕೃತಿಗೆ ತೆರೆದುಕೊಳ್ಳುವಂತ ನೀಚ ಮನಸ್ಥಿತಿಗೆ ನಮ್ಮನ್ನು ನಾವು ತೆರೆಸಿಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಏನು? ಪ್ರವಾಸೋದ್ಯಮನ ಅಥವಾ ಪ್ರವಾಸೋದ್ಯಮ ಹುಟ್ಟುಹಾಕಿದಂತಹ ಹೋಮ್ ಸ್ಟೇ ಪರಿಕಲ್ಪನೆಯ? ಎಷ್ಟೋ ಜನ ಹೋಮ್ ಸ್ಟೇಗಳಲ್ಲಿ ಆತಿಥ್ಯವನ್ನ ಕೊಡುವಂತವರು, ಎಷ್ಟೋ ಹೋಮ್ ಸ್ಟೇಗಳಲ್ಲಿ ಸಂಸ್ಕೃತಿಯನ್ನ ಬಿಂಬಿಸುವಂತವರು ಇವತ್ತು ಕೂಡ ಇದ್ದಾರೆ. ಸಭಾಧ್ಯಕ್ಷತೆ ವಹಿಸಿದ್ದ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಜ್ಜಮಡ ರಮೇಶ್ ಕುಟ್ಟಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈವರೆಗೂ ಹಲವು ಸಂದರ್ಭಗಳಲ್ಲಿ ಪ್ರವಾಸೋದ್ಯಮದ ಪರ ವಿರೋಧ ಅಭಿಪ್ರಾಯ ಮಂಡಿಸುತ್ತಿರುವವರಿಗೆ ಮುಕ್ತ ಚರ್ಚೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಗೆ ತಮ್ಮದೇ ಆದ ಕೊಡುಗೆ ಇದ್ದರೂ ಹಾನಿಯಂತೂ ಆಗಿದೆ. ಪ್ರವಾಸಿಗರು ಹೆಚ್ಚಿದಷ್ಟು ಪ್ರವಾಸೋದ್ಯಮದ ಅವಲಂಬಿತರು ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ. ಆದರೆ ಪ್ರವಾಸೋದ್ಯಮದಿಂದಲೇ ಜಿಲ್ಲೆಗೆ ಧಕ್ಕೆಯಾಗಬೇಕೇ ಎಂಬ ಬಗ್ಗೆಯೂ ಚರ್ಚೆ ಅಗತ್ಯ ಎಂದು ಅಜ್ಜಮಡ ರಮೇಶ್ ಕುಟ್ಟಪ್ಪ ಹೇಳಿದರು. ಅವಕಾಶಗಳಲ್ಲಿ ಅಥವಾ ವೇದಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅವರು ಅವರ ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಬಹುತೇಕರಿಗೆ ಪರಸ್ಪರ ಒಂದೇ ವೇದಿಕೆಯಲ್ಲಿ ವಿಚಾರ ವಿನಿಮಯ ಮಾಡುವಂತಹ ಅವಕಾಶಗಳು ಇದುವರೆಗೆ ಸಿಗಲಿಲ್ಲ. ಆ ಕಾರಣಕ್ಕಾಗಿ ಯಾವುದಾದರೂ ಒಂದು ವಿಚಾರ ಚರ್ಚೆಯ ಮೂಲಕ ಇತ್ಯರ್ಥ ಮಾಡಕ್ಕೆ ಅಸಾಧ್ಯವಾದಂತಹ ಯಾವುದೇ ವಿಚಾರಗಳು ಇಲ್ಲ. ಪರಸ್ಪರ ನಾವು ಚರ್ಚೆ ಮಾಡಿದಾಗ ಹಲವಾರು ವಿಚಾರಗಳು ಬಹಳ ಸುಲಭವಾಗಿ ಹೋಗುತ್ತೆ. ನಾವು ಸರಳ ರೇಖೆಯಲ್ಲಿ ಹೋದಾಗ ಯಾವ ಸಮಸ್ಯೆಗೂ ಪರಿಹಾರ ಇರೋದಿಲ್ಲ. ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೊಡಗಿನ ಹಿತಾಸಕ್ತಿ ಮತ್ತೆ ಕೊಡಗಿನಲ್ಲಿರುವಂತಹ ಜನರ ಹಿತಾಸಕ್ತಿ. ಹಾಗಾಗಿ ಅದಕ್ಕೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳುವ ವಿಚಾರದಲ್ಲಿ ಒಂದು ಮುಕ್ತವಾದ ಚರ್ಚೆ ಆಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ಈ ವೇದಿಕೆಯನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಕಾವೇರಿ ತೀರ್ಥೋದ್ಭವದಂದು ಕೊಡಗಿನ ಭಕ್ತರಿಗೆ ಮುಕ್ತ ಅವಕಾಶ ನೀಡದೇ ಇದ್ದಲ್ಲಿ ಸರ್ಕಾರದ ನಿಯಮ ಉಲ್ಲಂಘಿಸಿ ತೆರಳುವುದಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಎಚ್ಚರಿಸಿದ್ದಾರೆ. ಮಡಿಕೇರಿಯಲ್ಲಿ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾವೇರಿ ತುಲಾ ಸಂಕ್ರಮಣ ಕೊಡಗಿನವರಿಗೆ ಪವಿತ್ರವಾದ ದಿನ. ಅಕ್ಟೋಬರ್ 17ರಂದು ತಲಕಾವೇರಿಯಲ್ಲಿ ತೀರ್ಥೋದ್ಭವ ನಡೆಯಲಿದ್ದು ಪವಿತ್ರ ಕ್ಷೇತ್ರ ದರ್ಶನಕ್ಕೆ ಸರ್ಕಾರ ಏಕಾಏಕಿ ನಿರ್ಬಂಧ ಹೇರಿರುವುದು ಖಂಡನೀಯ. ಪ್ರವಾಸಿ ತಾಣ, ಮದುವೆ ಸಮಾರಂಭ, ಚಿತ್ರಮಂದಿರ, ಮಾಲ್ಗಳಿಗೆ ಅನುಮತಿ ನೀಡುವ ಸರ್ಕಾರ ಧಾರ್ಮಿಕ ಕಾರ್ಯಗಳಿಗೆ ಅಡ್ಡಿಪಡಿಸುವುದು ಸರಿಯಲ್ಲ. ಜಿಲ್ಲೆಯ ಉಸ್ತುವಾರಿ ಸಚಿವರ ತೀರ್ಮಾನಕ್ಕೆ ಜಿಲ್ಲೆಯ ಶಾಸಕರು ಕೂಡ ಸಮ್ಮತಿ ನೀಡಿದ್ದು ಜನರ ಮುಂದೆ ತಮ್ಮ ವರಸೆ ಬದಲಾಯಿಸಿದ್ದಾರೆ. ಆ ಮೂಲಕ ಗಾಯ ಮಾಡಿ ಮುಲಾಮು ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಜಿಲ್ಲೆಯ ಜನತೆಗೆ ಅನುಮತಿ ನಿರಾಕರಿಸಿದಲ್ಲಿ ಸರ್ಕಾರದ ನಿಯಮ ಉಲ್ಲಂಘಿಸಿ ಕ್ಷೇತ್ರ ದರ್ಶನಕ್ಕೆ ತೆರಳುವುದು ಖಚಿತ ಎಂದು ಕೆಎಂ ಗಣೇಶ್ ಹೇಳಿದರು. ಇದೇ ರೀತಿ ಮುಂದುವರೆದಲ್ಲಿ ಮುಂದಿನ ದಿನಗಳಲ್ಲಿ ಕಾವೇರಿ ಉದ್ಭವವಾಗುವುದೇ ಅನುಮಾನವಾಗಿದೆ. ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂದು ಕೆಎಂ ಗಣೇಶ್ ಎಚ್ಚರಿಸಿದರು. ನಮಗೆ ಬಹಳ ಪವಿತ್ರವಾದಂಥ ಒಂದು ದಿನ ಕಾವೇರಿ ಉದ್ಭವ. ಬಹುಶಃ ಅಕ್ಟೋಬರ್ 17 ನಾವೆಲ್ಲರೂ ಕೂಡ ಅಕ್ಟೋಬರ್ 17 ಬಂತು ಅಂತ ಹೇಳಿದ್ರೆ ಕಾವೇರಿ ಉದ್ಭವ ಆಗುತ್ತೆ, ಕಾವೇರಿ ಸಂಕ್ರಮಣ ಅಂತ ಹೇಳ್ಕೊಂಡು ನಾವು ಭಾಳ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರುವಂಥ ದಿನ. ಕೊಡಗಿನ ಪ್ರತಿಯೊಬ್ಬ ನಾಗರಿಕನು ಕೂಡ ಆಚರಣೆ ಮಾಡ್ಕೊಂಡು ಬರುವಂಥದ್ದು. ಇವತ್ತು ಏಕಾಏಕಿ ಸರ್ಕಾರ ಅದಕ್ಕೆ ನಿರ್ಬಂಧ ಆಗ್ತಿರೋದು ನಿಜವಾಗಿಯೂ ನಾನು ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಬಹುಶಃ ಇವತ್ತು ಪಂಚಜನ್ಯ ಯಾತ್ರೆ ಮಾಡ್ತಾರೆ, ಅದಕ್ಕೆ ನಿರ್ಬಂಧ ಇಲ್ಲ. ಇವತ್ತು ಮಾಲ್ಗಳು ಓಪನ್ ಆಗಿ ಯಾರು ಬೇಕಾದ್ರೂ ಮಾಲ್ಗಳಿಗೆ ಹೋಗ್ಬೋದು ಅಂತ ಹೇಳ್ತಾರೆ, ಅದಕ್ಕೆ ನಿರ್ಬಂಧ ಇಲ್ಲ. ಸಿನಿಮಾ ಥಿಯೇಟ್ರ್ಗಳಲ್ಲಿ ಫುಲ್ ಸೀಟ್ಗಳಲ್ಲಿ ಎಲ್ಲ ಕೂತು ಸಿನಿಮಾ ನೋಡ್ಬೋದು, ಅದಕ್ಕೆ ನಿರ್ಬಂಧ ಇಲ್ಲ. ಮದುವೆ ಸಮಾರಂಭಗಳಿಗೆ 400-500 ಜನ ಸೇರಿ ಅಂತ ಹೇಳ್ತಾರೆ, ಅದಕ್ಕೆ ನಿರ್ಬಂಧ ಇಲ್ಲ. ಆದರೆ ಧಾರ್ಮಿಕವಾಗಿ ಏನೇ ಒಂದು ಕೆಲಸಗಳು ಮಾಡಿದರೆ ಅದಕ್ಕೆ ನಿರ್ಬಂಧವನ್ನು ಹೇರ್ತಿರೋದು ಸರ್ಕಾರ ಎಷ್ಟು ಸರಿ? ಒಂದು ಕಡೆ ಸರ್ಕಾರ ನಿರ್ಬಂಧವನ್ನು ಹೇರಿಸ್ತಾ ಇದೆ, ಇನ್ನೊಂದು ಕಡೆ ಶಾಸಕರು ಅದನ್ನು ಉಜ್ಜುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಎಷ್ಟು ಸರಿ ಅಂತ ಒಂದು ಕಡೆ ತಲೆಗೆ ಹೊಡೆಯೋದು, ಮತ್ತೊಂದು ಕಡೆ ಒರೆಸೋದು.
ಕೊಡಗಿನಲ್ಲಿ ದಸರಾ ಆಚರಣೆಗೆ ಸರ್ಕಾರ 1 ಕೋಟಿ ಅನುದಾನ ಘೋಷಿಸಿದ್ದು, ಅದರಲ್ಲಿ ದಶಮಂಟಪಗಳಿಗೆ ತಲಾ 3 ಲಕ್ಷ ಹಾಗೂ ಕರಗಗಳಿಗೆ ಕನಿಷ್ಠ 2 ಲಕ್ಷ ನೀಡಬೇಕು. ಉಳಿದ ಹಣವನ್ನು ಅಭಿವೃದ್ಧಿ ಕಾರ್ಯಕ್ಕೆ ಬಳಸಿಕೊಳ್ಳಲಿ ಎಂದು ಕೆಎಂ ಗಣೇಶ್ ಹೇಳಿದರು. ಎಲ್ಲದಕ್ಕೂ ನಿರ್ಬಂಧ ಅಂತ ಮಾಡ್ಕೊಂಡು ಬಂದರೆ ಮತ್ತೆ ನಾವು ಏನು ಕೆಲಸಗಳು ಮಾಡಿ ಅಟ್ಲೀಸ್ಟ್ ನಾವು ಈ ಒಂದು ವರ್ಷಕ್ಕೆ ಸಲ ಈಗ ಕಳೆದ ಬಾರಿ ದಸರಾ ಸಿಂಪಲಾಗಿ ಮಾಡಿ ಯಾರು ಮಾಡಬೇಡಿ, ನೋಡಬೇಡಿ, ಹೋಗಬೇಡಿ, ಹೋಗಿ ನಾವು ಯಾರು ಏನು ಮಾಡಲಿಲ್ಲ. ಅಭಿವೃದ್ಧಿ ಕಾರ್ಯಕ್ರಮ ನಾನು ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು 10 ದೇವಾಲಯ ಇದೆ, 10 ದಶಮಂಟಪಗಳಿಗೆ ಬಹಳ ಕಷ್ಟದಲ್ಲಿ ಎಲ್ಲಿಯೂ ಕೂಡ ಅವರಿಗೆ ಹೋಗಿ ಕಲೆಕ್ಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಕೊರೋನಾ ಬಂದಿದ್ದರಿಂದ. ಮತ್ತು ಇವತ್ತು 2018 ಈ ಕಡೆ ನಾವು ಎಲ್ಲ ಸಮಸ್ಯೆಗಳನ್ನು ನೋಡದೇ ಇರುವಾಗ ಯಾವುದೇ ಸಮಿತಿಯ ಪದಾಧಿಕಾರಿಗಳಿಗೆ ಹೋಗಿ ಕಲೆಕ್ಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅವರಿಗೆ 3 ಲಕ್ಷ ಕೊಡಬೇಕು. ಗೋಷ್ಠಿಯಲ್ಲಿ ಪಕ್ಷದ ಕಾರ್ಯದರ್ಶಿ ಮನು, ಪ್ರಧಾನ ಕಾರ್ಯದರ್ಶಿ ಸೂದನ ಈರಪ್ಪ, ಪರಿಶಿಷ್ಟ ಪಂಗಡ ಘಟಕದ ಅಧ್ಯಕ್ಷ ರವಿಕುಮಾರ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಸಂಜು ಕಾವೇರಪ್ಪ ಉಪಸ್ಥಿತರಿದ್ದರು. ಕಾವೇರಿ ತೀರ್ಥೋದ್ಭವ ಪ್ರಯುಕ್ತ ಭಾಗಮಂಡಲದಲ್ಲಿ ಕಟ್ಟು ವಿಧಿಸುವ ಕಾರ್ಯ ಜರುಗಿತು. ಭಾಗಮಂಡಲದ ಬಗಂಡೇಶ್ವರ ದೇವಾಲಯದಲ್ಲಿ ಬಗಂಡೇಶ್ವರ ದೇವಾಲಯ ತಕ್ಕರು, ತಲಕಾವೇರಿ ದೇವಾಲಯ ತಕ್ಕರು, 4 ಗ್ರಾಮದ ದೇವಾಲಯ ತಕ್ಕ ಮುಖ್ಯಸ್ಥರು, ಅರ್ಚಕರು ಹಾಗೂ ಗ್ರಾಮದ ಹಿರಿಯರು ಸೇರಿ ಸ್ಥಳೀಯರಾದ ರವಿ ಹೆಬ್ಬಾರ್ ಮನೆಗೆ ತೆರಳಿದ್ರು. ಅಲ್ಲಿ ಬಾಳೆಗೊನೆ ಕಡೆದು ನಾದಸ್ವರ ಮೆರವಣಿಗೆ ಮೂಲಕ ದೇವಾಲಯದ ಸನ್ನಿಧಿಗೆ ಆಗಮಿಸಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ತಪ್ಪಡ್ಕ ಕಟ್ಟಿ ಆಜ್ಞಾ ಮುಹೂರ್ತ ಮಾಡಲಾಯಿತು. ಅಕ್ಟೋಬರ್ 14 ಗುರುವಾರದಂದು ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ಧನುರ್ ಲಗ್ನದಲ್ಲಿ ಅಕ್ಷಯ ಪಾತ್ರೆ ಇರಿಸುವುದು, 1 ಗಂಟೆ 25 ನಿಮಿಷಕ್ಕೆ ಕಾಣಿಕೆ ಡಬ್ಬಿ ಇರಿಸಲಾಗುವುದು. ನಾಡಿನಲ್ಲಿ ಮಾಂಸ ಸೇವನೆ, ಮರ ಕಡಿಯುವುದು, ಬಲಿ, ಹಿಂಸಾತ್ಮಕ ಕೃತ್ಯಗಳಿಗೆ ಇಂದಿನಿಂದಲೇ ನಿಷೇಧ ಹೇರಲಾಗಿದೆ. ಇನ್ನು ಕಾವೇರಿ ತೀರ್ಥೋದ್ಭವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಾಲ್ ತಲಕಾವೇರಿಗೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳಿಂದ ಅಗತ್ಯ ಮಾಹಿತಿ ಪಡೆದುಕೊಂಡು ಅಕ್ಟೋಬರ್ 7ರಂದು ಗುರುವಾರ ನಡೆಯಲಿರುವ ಪೂರ್ವಭಾವಿ ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬರಲಿದೆ. ಭಾಗಮಂಡಲ ವ್ಯಾಪ್ತಿಯಲ್ಲಿ ಮಾಂಸ ಮಾರಾಟವನ್ನು ಇಂದಿನಿಂದ ನಿಷೇಧಿಸಲಾಗಿದೆ. ಅಕ್ಟೋಬರ್ 17ರ ತೀರ್ಥೋದ್ಭವದವರೆಗೂ ಭಾಗಮಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೀನು ಮಾಂಸ ಮಾರಾಟವನ್ನು ನಿಷೇಧಿಸಲಾಗಿದ್ದು, ಎಲ್ಲ ಮೀನು ಮಾಂಸ ಮಾರಾಟ ಅಂಗಡಿಗಳನ್ನು ಮುಚ್ಚುವಂತೆ, ತೆರೆದ ಅಂಗಡಿಗಳಲ್ಲಿ ಮಾರಾಟ ಮಾಡದಂತೆ ಗ್ರಾಮ ಪಂಚಾಯಿತಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಭಾವನಾತ್ಮಕ ಸಂಬಂಧದೊಂದಿಗೆ ಧಾರ್ಮಿಕ ಕಾರ್ಯಗಳು ತೀರ್ಥೋದ್ಭವ ಸಂದರ್ಭದಲ್ಲಿ ನಡೆಯುವುದರಿಂದ 13 ದಿನಗಳ ಕಾಲ ಭಕ್ತರು ಸಹಕರಿಸುವಂತೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹೊಸೂರು ಸತೀಶ್ ಕುಮಾರ್ ಮನವಿ ಮಾಡಿದ್ದಾರೆ. ಕಾವೇರಿ ಜಾತ್ರೆ ಪ್ರತಿ ವರ್ಷ ನಡೆಸಿಕೊಳ್ಳುವಂಥ ಸಂಪ್ರದಾಯ. ಅದೇ ಪದ್ಧತಿ ಪ್ರಕಾರ ಕನ್ನೆ ಮಾಸ 10ಕ್ಕೆ ಕೊಳ್ಳೆಡ್ಕ 5 ಮನೆಯಿಂದ ಅಚ್ಚುಕಟ್ಟನ್ನು ಹಾಕಿದ್ದಲ್ಲಿ, ಇವತ್ತು ಕನ್ನೆ ಮಾಸ 18ಕ್ಕೆ ಆಜ್ಞಾ ಮುಹೂರ್ತ ಮಾಡಿದ್ದಲ್ಲಿ, ಇದು ಆಜ್ಞಾ ಮುಹೂರ್ತ ಮಾಡಿದಲ್ಲಿ ಅನೇಕ ತಪ್ಪು ಇದ್ದರೂ ಕೂಡ ಕ್ಷಮಿಸಿ, ಇನ್ನು ಮುಂದಕ್ಕೂ ಕೂಡ ಈ ಭಾಗಮಂಡಲ ನಾಡಿನಲ್ಲಿ ಕೊನೆ ಕಡೆಗೆ ಮರ ಕಡೆಗಾಗಲಿ, ಪ್ರಾಣಿ ಹಿಂಸೆ ಮಾಡೋದಾಗಲಿ, ಯಾವುದೋ ಒಂದು ಕುಂದುಕೊರತೆ ಮಾಡದ ವ್ಯಕ್ತಿಗೆ ಗೊತ್ತಿದ್ದು ಮಾಡಿದವರಿಗೆ ಶಿಕ್ಷೆ ಕೊಡುವುದು ಹಾಗೂ ಗೊತ್ತಿಲ್ಲದೆ ಮಾಡಿದವರಿಗೆ 120 ಹಣ ಪೈವಾಡಂತ ಪಂಡು ಪುರಾತನ ಕಾಲದಿಂದ ನಂಬತಕ್ಕಂಥ ಪದ್ಧತಿ. ಕಾವೇರಿ ತೀರ್ಥೋದ್ಭವ ಸಂದರ್ಭ ಕೊಡಗಿನ ಭಕ್ತರಿಗೆ ಪವಿತ್ರ ಕ್ಷೇತ್ರ ದರ್ಶನಕ್ಕೆ ನಿರ್ಬಂಧ ಹೇರುವ ಮೂಲಕ ಸರ್ಕಾರ ಅವಮಾನ ಮಾಡಿದೆ. ಜಿಲ್ಲೆಯ ಜನರ ಭಾವನೆಗಳಿಗೆ ಪದೇ ಪದೇ ಧಕ್ಕೆ ತಂದಲ್ಲಿ ಹಾಗೂ ಸ್ಥಳೀಯರನ್ನು ಕೆಣಕುತ್ತಾ ಬಂದಲ್ಲಿ ಮುಂದೆ ಜಿಲ್ಲೆಯ ಜನ ಜಾತಿ ಮತ ಭೇದ ಮರೆತು ಕೊಡಗು ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಮುಂದಿಟ್ಟು ಹೋರಾಟ ನಡೆಸುವುದಾಗಿ ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿಯ ಸಂಚಾಲಕ ಬಿದ್ದಾಟಂಡ ರೋಜಿ ಚಿಣ್ಣಪ್ಪ ಎಚ್ಚರಿಸಿದ್ದಾರೆ. ನಾಪೋಕ್ಲುವಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭಾಗಮಂಡಲದಿಂದ ತಲಕಾವೇರಿಗೆ ಕಾಲ್ನಡಿಗೆಯಲ್ಲಿ ಸಂಚರಿಸಬೇಕು ಹಾಗೂ 72 ಗಂಟೆಯ ಮೊದಲು ಪಡೆದ ಕೋವಿಡ್ ನೆಗೆಟಿವ್ ವರದಿ ಹೊಂದಿರುವವರಿಗೆ ಮಾತ್ರ ತಲಕಾವೇರಿಗೆ ಎಂಟ್ರಿ ನೀಡಲಾಗುವುದಾಗಿ ಉಸ್ತುವಾರಿ ಸಚಿವರು ತಿಳಿಸಿದ್ದಾರೆ. ಕೊರೋನಾ ನೆಪವೊಡ್ಡಿ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದು ಸರಿಯಲ್ಲ. ಜಿಲ್ಲಾಡಳಿತ ಅವಿವೇಕಿತನ ಪ್ರದರ್ಶಿಸಿದೆ. ಕಳೆದೆರಡು ವರ್ಷಗಳಿಂದ ಸರ್ಕಾರದ ನಿಯಮ ಪಾಲಿಸುತ್ತಾ ಬಂದಿದ್ದು, ಈ ಬಾರಿ ತಪ್ಪದೆ ತೀರ್ಥೋದ್ಭವ ದರ್ಶನ ಮಾಡುವುದಾಗಿ ತಿಳಿಸಿದ ಅವರು, ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿಯು ರಥಯಾತ್ರೆಯನ್ನು ಕೈಗೊಳ್ಳಲಿದೆ ಎಂದರು. ನಾವು ಲೆಕ್ಕಿಸುವುದಿಲ್ಲ, ನಮಗೆ ನಿರ್ಬಂಧನೆ ಇಲ್ಲ. ನಾವು ಈ ವರ್ಷ ರಥ ಹೊರಡಿಸುತ್ತೇವೆ. ಏನು ಇವರು ನಿರ್ಬಂಧ ಹಾಕಿದ್ದಾರೆ, ಭಾಗಮಂಡಲದಿಂದ ತಲಕಾವೇರಿವರೆಗೆ ನಡೆದುಕೊಂಡು ಹೋಗಬೇಕು ಅಂತೇಳಿ, ಅದನ್ನು ನಾವು ಲೆಕ್ಕಿಸುವುದಿಲ್ಲ. ಪ್ರತಿಯೊಬ್ಬ ಕೊಡಗಿನ ಈ ಕುಲದೇವತೆ ಕಾವೇರಿ ಮಾತೆಯ ಮಣ್ಣಿನಲ್ಲಿ ಜೀವಿಸಿರುವ ಪ್ರತಿಯೊಬ್ಬರು ಆ ದಿವಸ ಕಾವೇರಿ ಮಾತೆಯ ತೀರ್ಥ ಉದ್ಭವಕ್ಕೆ ಭಾಗಿಯಾಗಿ ತೀರ್ಥ ಪ್ರದೇಶವನ್ನು ಸ್ವೀಕರಿಸಿ ಪುಣ್ಯ ಪುರಿತರಾಗಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕಾಳೆಂಡ ಸಾಬತಿಮಯ್ಯ, ಚೋಕಿರ ಸುದಿಯಪ್ಪಯ್ಯ, ಎಲ್ತಂಡ ಭೀಮಯ್ಯ, ಬೊಳ್ಳೆಪಂಡ ಹರೀಶ್ ಹಾಜರಿದ್ದರು.
ಕಾವೇರಿ ತೀರ್ಥೋದ್ಭವದ ವಿಚಾರದಲ್ಲಿ ಹಿಂದೂ ಸಮಾಜದ ಸಾಮರಸ್ಯವನ್ನು ಒಡೆಯುವ ಪ್ರಯತ್ನವಾಗುತ್ತಿದ್ದು, ದೇವರ ಹೆಸರಿನಲ್ಲಿ ರಾಜ್ಯಕ್ಕೆ ಮಾಡುವುದು ಸರಿಯಲ್ಲ ಎಂದು ಭಾಗಮಂಡಲದ ಹಿಂದೂ ಸಾಮರಸ್ಯ ವೇದಿಕೆ ತಿಳಿಸಿದೆ. ಭಾಗಮಂಡಲದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ವೇದಿಕೆಯ ಪ್ರಮುಖರು, ಭಾಗಮಂಡಲದ ಎಲ್ಲ ಜನಾಂಗದವರು ಸಾಮರಸ್ಯದ ಜೀವನ ನಡೆಸುತ್ತಿದ್ದು, ಕೆಲವರ ಗೊಂದಲದ ಹೇಳಿಕೆಯಿಂದಾಗಿ ಜನಾಂಗಗಳ ನಡುವೆ ಶಾಂತಿ ಕದಡುವಂತಾಗುತ್ತಿದೆ. ರಾಜಕೀಯ ದುರುದ್ದೇಶದಿಂದ ಕೆಲವರು ಶಾಸಕರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅಕ್ಟೋಬರ್ 7ರಂದು ಶಾಸಕರ ನೇತೃತ್ವದಲ್ಲಿ ಭಾಗಮಂಡಲದಲ್ಲಿ ಸಭೆ ನಡೆಯಲಿದ್ದು, ಭಕ್ತರು ತಮ್ಮ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಲು ಅವಕಾಶ ನೀಡಲಾಗಿದೆ. ತಲಕಾವೇರಿ ಭಕ್ತಿ ಪ್ರದೇಶದ ಕೇಂದ್ರವಾಗಬೇಕೇ ಹೊರತು ಶಕ್ತಿ ಪ್ರದರ್ಶನದ ಕೇಂದ್ರವಾಗಬಾರದು ಎಂದು ಆಗ್ರಹಿಸಿದರು. 3-4 ದಿನಗಳಿಂದ ನಿರಂತರವಾಗಿ ಪತ್ರಿಕೆಯಲ್ಲಿ 2 ವರದಿಯಿಂದ ಸುಮ್ಮನೆ ಅನಾವಶ್ಯಕವಾಗಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಅದು ನಮ್ಮ ಪನ್ನಪೇಟೆ ಪೌರ ಸಮಾಜದ ಅಧ್ಯಕ್ಷರಾದ ರಾಜೀವ್ ಬೋಪಯ್ಯನವರು. ಅದಿನ್ನು ಅವರು ಕಾಂಗ್ರೆಸ್ನ ವಕ್ತಾರರಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲದೆ ಚೆನ್ನಾಗಿ ನಮ್ಮ 2 ವರ್ಗದ ಜನರು ಇಲ್ಲಿ ಬಾಳಿ ಬದುಕ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಸಂತೋಷದಲ್ಲಿ ನಿರ್ವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆದರೆ ಅನಾವಶ್ಯಕವಾಗಿ ಕಾವೇರಿ ಜಾತ್ರೆ ಬಂದ ಸಂದರ್ಭದಲ್ಲಿ ಸುಮ್ಮನೆ ಇದೊಂದು ಹುಡುಕು ಬಗ್ಗೆ ಇರಲಿ ಅಥವಾ ಯಾವುದಾದ್ರೂ ಒಂದು ಕಾರ್ಯದ ಬಗ್ಗೆ ಸುಮ್ಮನೆ ಒಂದು ಗೊಂದಲವನ್ನು ಕ್ರಿಯೇಟ್ ಮಾಡಿ ನಿರಂತರವಾಗಿ ಇದು ಜಾತ್ರೆ ಕಳೆಯುವ ತನಕ ಇದು ಪತ್ರಿಕೆಯಲ್ಲಿ ಹೀಗೆ ಮಾಡೋದು. ಇದರಿಂದ ಮಾನಸಿಕವಾಗಿ ಇತರ ವರ್ಗದವರಿಗೆ ಒಂದು ಮಾನಸಿಕವಾಗಿ ಒಂದು ನೋವು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದು ಒಟ್ಟಾಗಿ ಹೋಗುವಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ಹಿಂದೂಗಳಲ್ಲೇ ಒಂದು ಭಿನ್ನಾಭಿಪ್ರಾಯವನ್ನು ಮೂಡಿಸುವಂಥ ಹೇಳಿಕೆಗಳನ್ನು ಕೊಟ್ಟು ಇದನ್ನು ಹೊಡೆಯುವಂಥ ಕೆಲಸ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ದೇವರು ಎಲ್ಲರಿಗೂ ಒಂದೇ. ಪೂಜೆ ಅವರವರು ಕುಲದೇವತೆ ಅದು ಇದು ನಾವೇನು ಹೇಳ್ತಾ ಇಲ್ಲ, ಅದನ್ನು ಅದಕ್ಕೆ ನಾವು ಚರ್ಚೆ ಮಾಡ್ತೇವೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರೂ ಅವರ ಭಕ್ತಿಪೂರ್ವಕ ನಮನ ಮಾಡ್ಕೊಂಡು ಕಾವೇರಿ ತೀರ್ಥೋದ್ಭವ ಸಂದರ್ಭದ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ತಮ್ಮ ಸಾಂಪ್ರದಾಯಿಕ ತೊಡುಗೆಯಲ್ಲಿ ಬರುವುದನ್ನು ಅಥವಾ ಆ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದನ್ನು ನಾವೆಲ್ಲರೂ ಕೂಡ ಭಾಗಮಂಡಲ ಜನತೆ ಪರವಾಗಿ ಸ್ವಾಗತ ಮಾಡಿಕೊಡುತ್ತೇನೆ. ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವರು ಹೇಳಿಕೆಯನ್ನು ಅಥವಾ ಗೊಂದಲವಾಗುವಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಬಹುಶಃ ಯಾವ ಉದ್ದೇಶವನ್ನು ಕೊಡ್ತಿದ್ದಾರೋ ಗೊತ್ತಿಲ್ಲ. ಯಾಕೆಂತಂದ್ರೆ ಅನಾದಿ ಕಾಲದಿಂದಲೂ ಕೂಡ ನಾವು ಈ ದೇವರ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದವರು ಕೂಡ ಒಗ್ಗಟ್ಟಾಗಿ ಭಕ್ತಿ ಶ್ರದ್ಧೆಯಿಂದ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಅಥವಾ ಜಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ. ಆದರೆ ಎಲ್ಲೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಒಂದೊಂದು ಹೇಳಿಕೆ ನೀಡುವ ಮುಖಾಂತರ ಸಮುದಾಯದಲ್ಲಿ ಬಿರುಕು ಮೂಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಪಿ ರಾಜು, ಗ್ರಾಮ ಪಂಚಾಯತ್ ಸದಸ್ಯ ಕಾಳನ ರವಿ, ಭಾಗಮಂಡಲ ಲ್ಯಾಂಪ್ ಸೊಸೈಟಿ ಅಧ್ಯಕ್ಷ ಮಿಟ್ಟು ರಂಜಿತ್, ಉದ್ಯಮಿ ಸುಧೀರ್ ಪಟ್ಟಮಾಡ, ತಲಕಾವೇರಿ ಭಾಗಮಂಡಲ ದೇವಸ್ಥಾನ ಸಮಿತಿ ಮಾಜಿ ಸದಸ್ಯ ಮನೋಜ್ ಕುಯ್ಯಮುಡಿ ಹಾಜರಿದ್ದರು. ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಿದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ಗೌಡ ಹೇಳಿದರು. ಕುಶಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಕುಶಲನಗರ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಹಿಂದುತ್ವವನ್ನು ಮುಂದಿಟ್ಟುಕೊಂಡು ಒಂದು ಸಮಾಜದ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುವ ಮೂಲಕ ಯುವಕರನ್ನು ತನ್ನತ್ತ ಸೆಳೆಯಲು ಕುತಂತ್ರ ನಡೆಸುತ್ತಿದೆ. ಆದರೆ ಕಾಂಗ್ರೆಸ್ನಲ್ಲಿ ಯುವಕರನ್ನು ಗುರುತಿಸಿ ಉನ್ನತ ಸ್ಥಾನವನ್ನು ನೀಡುವುದರ ಮೂಲಕ ಯುವಕರನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮ ಕೇವಲ ಇವತ್ತೊಂದು ಸಭೆಗೆ ಸೀಮಿತವಾಗದೇನೆ ಪ್ರತಿ ಬೂತ್ನಲ್ಲಿಯೂ ಪ್ರತಿ ಗ್ರಾಮ ಪಂಚಾಯತಿ ಲೆವೆಲ್ಲೂ ಕೂಡ ಪಟ್ಟಣ ಪಂಚಾಯತಿ ಲೆವೆಲ್ ಕೂಡ ಸಂಘಟನೆಯನ್ನು ಮಾಡಿಕೊಂಡು ಕಮಿಟಿಗಳನ್ನ ಮಾಡಿಕೊಂಡು ಆ ಕಮಿಟಿ ಮುಖಾಂತರ ಎಲ್ಲ ಬೂತ್ಗಳಲ್ಲೂ ನಮ್ಮ ಯುವ ಕಾಂಗ್ರೆಸ್ನ ಪಡೆಯನ್ನು ಕಟ್ಕೊಂಡು ನಾವು ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ನ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ನಾವು ಈ ಕಾರ್ಯತಂತ್ರವನ್ನು ರೂಪಿಸಬೇಕಾಗುತ್ತೆ. ಇವತ್ತು ಬಿಜೆಪಿಯವರು ಈ ಸಂಘ ಪರಿವಾರ ಇರ್ಬೋದು, ಬಿಜೆಪಿಯವರು ಇರ್ಬೋದು, ಇವತ್ತು ಸುಮ್ಮನೆ ಒಂದು ಹಿಂದುತ್ವ ಅನ್ನೋ ಒಂದು ಲೇಬಲ್ ಹಣೆಪಟ್ಟಿ ಇಟ್ಕೊಂಡು ಇವತ್ತು ಇಲ್ಲ ಸಲ್ಲದ ಒಂದು ಜಾತಿ ಒಂದು ವರ್ಗದ ವಿರುದ್ಧ ನಮ್ಮ ಯುವಕರನ್ನ ಎತ್ಕಟ್ಟಿ ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಇವತ್ತು ವಿರುದ್ಧ ದಿಕ್ಕಿನಲ್ಲಿ ಕಳಿಸುವಂತ ತಯಾರಿಯನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷೆ ಭವ್ಯ ಮಾತನಾಡಿ, ಮಹಿಳೆಯರನ್ನು ಪಕ್ಷಕ್ಕೆ ಹೆಚ್ಚಾಗಿ ಸೇರ್ಪಡೆಗೊಳಿಸುವ ಮೂಲಕ ತಳಮಟ್ಟದಿಂದಲೇ ಪಕ್ಷ ಸಂಘಟನೆಯ ಕೆಲಸ ಮಾಡಬೇಕು ಎಂದರು. ನಾವು ಅವ್ರಿಗೇನಾದ್ರು ಮಾಡಿದಾಗ ಅಷ್ಟೇ ಅವ್ರು ನಮ್ಮ ಹತ್ರ ಬರೋದಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತಿನ ಯುವಕರು ಯಾರು ಬಾ ಅಂತಂದ್ರೆ ಯಾರು ಬರಲ್ಲ. ಯಾಕಂದ್ರೆ ಅವ್ರಿಗೇನೋ ನೀವೇನೋ ಒಂದು ಫೈನಾನ್ಷಿಯಲಿ ಸಪೋರ್ಟು, ಕಾಲೇಜ್ ಫೀಸು, ಹಾಸ್ಪಿಟಲ್ಲು, ಇನ್ನೊಂದೇನೋ ಅವ್ರಿಗೇನೋ ಸಮಸ್ಯೆ ಇರುತ್ತೆ. ಅಂತ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿದಾಗ ಮಾತ್ರನೇ ಹೊಸ ಯುವಕರು ನಮ್ಮ ಜೊತೆ ಬರೋದಕ್ಕೆ ಸಾಧ್ಯ. ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೊಡಗು ಉಸ್ತುವಾರಿ ವಿವೇಕ್ ಯಾವಗಲ್, ಪಟ್ಟಣ ಪಂಚಾಯತ್ ಸದಸ್ಯ ಪ್ರಮೋದ್ ಮುತ್ತಪ್ಪ,
ಕಲಿಮುಲ್ಲಾ ಮತ್ತಿತರರು ಹಾಜರಿದ್ದರು. ಮಧ್ಯಾಹ್ನದ ಬಿರು ಬಿಸಿಲಿನ ಸಮಯ. ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿ ಆಹಾರ ಅರಸಿ ತಿರುಗಾಡುತ್ತಿದ್ದ ಹಸುವೊಂದು ಕಾಲು ಜಾರಿ ಆಕಸ್ಮಿಕವಾಗಿ ಪಂಪ್ ಒಳಗೆ ಬಿದ್ದಿದೆ. ಅತ್ತ ಕಡೆ ಜನಸಂಚಾರವು ಕಡಿಮೆ ಇದ್ದರಿಂದ ಯಾರಿಗೂ ಹಸು ಪಂಪ್ನೊಳಗೆ ಬಿದ್ದಿರುವುದು ಕಾಣಿಸಲೇ ಇಲ್ಲ. ಹೀಗಾಗಿ ಹಸು ಮೇಲೆ ಬರಲಾಗದೆ ಮೂಕರೋದನ ಅನುಭವಿಸುತ್ತಿತ್ತು. ಕೂಲಿ ಕಾರ್ಮಿಕರೊಬ್ಬರು ಅದೇ ಭಾಗದಲ್ಲಿ ಸಂಚರಿಸುವಾಗ ಪಂಪ್ ಒಳಗೆ ಏನೋ ಇದ್ದಂತೆ ಭಾಸವಾಗಿದೆ. ಅತ್ತ ನೋಡಿದ ವ್ಯಕ್ತಿಗೆ ಹಸು ಪಂಪ್ನೊಳಗೆ ಬಿದ್ದಿರುವುದು ಗೊತ್ತಾಯಿತು. ತಕ್ಷಣವೇ ಹಸುವನ್ನು ಮೇಲೆತ್ತಲು ಅಕ್ಕಪಕ್ಕದ ಜನರನ್ನು ಕರೆದಿದ್ದಾರೆ. ವಿಚಾರ ತಿಳಿದವರು ಸ್ಥಳಕ್ಕೆ ಧಾವಿಸಿದ್ದು ರಾಜರಾಜೇಶ್ವರಿ ಕ್ರೇನ್ ಸರ್ವಿಸ್ ಸ್ಟೇಷನ್ನ ಮಾಲೀಕರಾದ ಚಂದ್ರು ಅವರಿಗೆ ವಿಚಾರ ಮುಟ್ಟಿಸಿದ್ರು. ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಂದ ಚಂದ್ರು ಕ್ರೇನ್ ತರಿಸಿ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರ ಸಹಕಾರದಿಂದ ಹಸುವನ್ನು ಮೇಲೆತ್ತಿದ್ದಾರೆ. ಪಂಪ್ನೊಳಗೆ ಹಸು ಬಿದ್ದಿದ್ದ ರಭಸಕ್ಕೆ ಹಸುವಿನ ಮೈ ಮೇಲೆ ಗಾಯಗಳಾಗಿದ್ದವು. ಇದನ್ನು ಕಂಡ ಸ್ಥಳೀಯರು ಮೂಕ ಪ್ರಾಣಿಯನ್ನು ಉಪಚರಿಸಿ ಮಾನವೀಯತೆ ಮೆರೆದರು. ಇತ್ತೀಚಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀಡಾಡಿ ದನಗಳ ಕಾಟ ಜಾಸ್ತಿಯಾಗಿದೆ. ಆದರೂ ಪಶುಪಾಲಕರು ತಮ್ಮ ರಾಸುಗಳ ಬಗ್ಗೆ ಎಚ್ಚರ ವಹಿಸದೆ ಇಂತಹ ಅವಘಡಗಳಿಗೆ ಪರೋಕ್ಷವಾಗಿ ಕಾರಣರಾಗುತ್ತಿದ್ದಾರೆ. ಇನ್ನು ಮುಂದೆಯಾದರೂ ಇಂತಹ ಅವಘಡಗಳು ಸಂಭವಿಸದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ಆಸ್ಪತ್ರೆಯಲ್ಲಿ ಹಸುವಿನ ಖಚಿತ ಮಾಹಿತಿ ತಿಳಿದು ಬಂದಾಗ ನಾವು ಸ್ನೇಹಿತರುಗಳೆಲ್ಲ ಸೇರಿ ಇವತ್ತು ಬಂದು ನೋಡಿದಾಗ ತುಂಬ ಒಂದು ಕಷ್ಟದಲ್ಲಿತ್ತು. ಅಂದರೆ ಎದ್ದೇಳಕ್ಕಾಗದಂಥ ಉಸಿರು ಬಿದ್ದು ಸಾಯುವಂಥ ವಾತಾವರಣದಲ್ಲಿತ್ತು. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಸ್ನೇಹಿತರಾದ ಚಂದ್ರು ಅವರ ಒಂದು ಏನು ಕ್ರೈನ್ ಮುಖಾಂತರ ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರೆಲ್ಲರ ಒಂದು ಸಹಾಯದಿಂದ ಆ ಹಸುವನ್ನು ಆ ಒಂದು ಸೆಪ್ಟಿಕ್ ಟ್ಯಾಂಕಿಂದ ತೆಗೆದು ಅದರ ರಕ್ಷಣೆ ಮಾಡಲಾಯಿತು. ಸಾರ್ವಜನಿಕರು ಆದಷ್ಟು ತಮ್ಮ ಏನು ಸಾಕು ಪ್ರಾಣಿಗಳಿರ್ಬೋದು, ಹಸು ಎಮ್ಮೆ ಈ ಥರ ಏನಿದೆ ಅದು ಆದಷ್ಟು ಸ್ವಲ್ಪ ಜಾಗೃತಿ ಅವರ ಒಂದು ಹೊಲ ಗದ್ದೆ ಇಲ್ಲ ಅವ್ರ ಮನೆ ಹತ್ರ ನೋಡ್ಕೊಂಡು ರಕ್ಷಿಸಲು ಒಳ್ಳೆಯದು. ದಾಮೋದರ್ ಅವರು ಮತ್ತು ಜಗದೀಶ್ ಅವರಿಗೆ ನಮ್ಮ ಕುಶಾಲನಗರ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಕಾರಣ ಏನು ಅಂತಂದರೆ ನಿಮ್ಗೆ ಗೊತ್ತಿರಬೇಕಿದ್ದು ಆಸ್ಪತ್ರೆಯಲ್ಲಿ ಇದು ಮಾರ್ಚರಿ ಜಾಗ, ಸೊ ಪೋಸ್ಟ್ ಮಾಡೋ ಜಾಗ. ಇಲ್ಲಿ ಜನ ಸ್ವಲ್ಪ ಕಣ್ಣು ಓಡಾಡ್ತಾರೆ ಆ ಕಡೆ. ಆ ಜಾಗದಲ್ಲಿ ಒಂದು 6 ರಿಂದ 7 ಅಡಿ ಒಂದು ಸೆಪ್ಟಿಕ್ ಟ್ಯಾಂಕ್ ಇದೆ. ಆ ಸೆಪ್ಟಿಕ್ ಟ್ಯಾಂಕಲ್ಲಿ ಹಸು ಮೇವಿಲ್ದೇ ಈ ಕಡೆ ನಗರದ ಒಳಗಡೆ ಬಂದು ಅಲ್ಲಿ ಮೇವಿಗೋಸ್ಕರ ಬಂದಾಗ ಆ ಸಂದರ್ಭದಲ್ಲಿ ಆ ಹಸು ಕೆಳಗಡೆ ಬಿದ್ದೋಗಿ ಯಾರೂ ನೋಡದಿರೋ ಪರಿಸ್ಥಿತಿ. ಯಾಕಂದರೆ ಜನ ಓಡಾಡಲ್ಲ ಆ ಕಡೆ. ಅಂಥ ಸಂದರ್ಭದಲ್ಲಿ ನಿಜವಾಗ್ಲೂ ದಾಮೋದರ್ ಅವರು ಹಾಗೂ ಜಗದೀಶ್ ಅವರಿಗೆ ಕೃತಜ್ಞತೆಗಳು. ಈ ಒಂದು ಹಸುನ ಆ ಮೇಲೆ ತೆಗೆದು ಪಾಪ ಆ ಹಸುಗೆ ಯಾವುದೇ ಥರದ್ದು ಡ್ಯಾಮೇಜ್ ಆಗದೇ ಇರೋ ಥರ ಹಸುವಿನ ಮೇಲ್ಗಡೆ ತೆಗೆದುಕೊಟ್ಟಿದ್ದಾರೆ. ಇನ್ನು ಹಸುವಿನ ರಕ್ಷಣೆಯ ಸಂದರ್ಭದಲ್ಲಿ ಸ್ಥಳೀಯರಾದ ಕೃಷ್ಣಪ್ಪ, ಶಿವಾಜಿ, ಲಕ್ಷ್ಮೀನಾರಾಯಣ್, ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಾದ ಸುರೇಶ್, ಬಾಬು, ಗಣೇಶ್, ಶಿವ, ವಸಂತ್ ಮತ್ತಿತರರು ಮಾನವೀಯ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಶಿವರಾಜ್, ಚಿತ್ತಾರ ನ್ಯೂಸ್, ಕುಶಾಲನಗರ. ಆಯಾ ಸಮುದಾಯಗಳು ತಮ್ಮ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ದಾರಿ ಎರೆಯದೆ ಹೋದಲ್ಲಿ ಸಾಂಸ್ಕೃತಿಕವಾಗಿ ದುರ್ಬಲರಾಗುವ ಅಪಾಯ ಎದುರಾಗಲಿದೆ ಎಂದು ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಕಜಗದ್ದೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಾಗೂ ಕುಶಾಲನಗರದ ಗೌಡ ಸಮಾಜ ಆಶ್ರಯದಲ್ಲಿ ನಡೆದ ಅರೆಭಾಷಾ ಸಂಸ್ಕೃತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಅಕಾಡೆಮಿ ಸ್ಥಾನಮಾನ ದೊರೆತ ಸಮುದಾಯಗಳು ತಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ಸಾಧನೆ ತೋರಬೇಕಿದೆ. ಯಾವುದೇ ಸಮುದಾಯಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲರಾಗಿ ಸಾಂಸ್ಕೃತಿಕವಾಗಿ ದುರ್ಬಲವಾದಲ್ಲಿ ಸಮಾಜದಲ್ಲಿ ಗೌರವ ಸ್ಥಾನಮಾನ ಕುಂಠಿತಗೊಳ್ಳಲಿದೆ. ಸಂಪದ್ಭರಿತ ಸಂಸ್ಕೃತಿ ಹಿನ್ನೆಲೆಯುಳ್ಳ ಸಮುದಾಯಗಳು ಹೊಸ ತಲೆಮಾರಿಗೆ ತಮ್ಮ ಸಂಸ್ಕೃತಿ ಪರಿಚಯಿಸದೆ ಹೋದಲ್ಲಿ ಏಕರೂಪ ಸಂಸ್ಕೃತಿಗೆ ಒಳಗಾಗಬೇಕಾಗುತ್ತದೆ ಎಂದು ಲಕ್ಷ್ಮೀನಾರಾಯಣ್ ಕಜಗದ್ದೆ ಎಚ್ಚರಿಸಿದರು. ರಾಜ್ಯದಲ್ಲಿ ತಗೊಂಡ್ರೆ ಸಾಕಷ್ಟು ಭಾಷೆಗಳಿದ್ರೂ ಕೂಡ ಕೇವಲ 5 ಭಾಷೆಗಳಿಗೆ ಮಾತ್ರ ಅಕಾಡೆಮಿಯ ಸ್ಥಾನಮಾನ ಸಿಕ್ಕಿರುವಂಥದ್ದು. ಕಳೆದ ವರ್ಷ ಬಂಜಾರ ಅಕಾಡೆಮಿಗೆ ನಮ್ಮಿಂದ ಹೆಚ್ಚು ಸಂಖ್ಯೆಯಲ್ಲಿರುವ ಬಂಜಾರ ಸಮುದಾಯದವರು ಅವಕ್ಕೆ ಕೂಡ ಅಕಾಡೆಮಿಯ ಸ್ಥಾನಮಾನ ಸಿಕ್ಕಿತ್ತು. ಕಳೆದ ವರ್ಷ ಅಕಾಡೆಮಿಯ ಸ್ಥಾನಮಾನ ಸಿಕ್ಕಿತ್ತು. ಹಾಗೇನೆ ನಾನು ಎಷ್ಟೋ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥದ್ದು ನಮ್ಮ ಭಾರತದ ಹೇಳಿದಾಗ ಹವ್ಯಕ ಸಮುದಾಯ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಅವಕ್ಕೆ ಕೂಡ ಒಂದು ಅಕಾಡೆಮಿಯ ಸ್ಥಾನಮಾನ ಸಿಕ್ಕಿತ್ತು. ನಿಜವಾಗಿ ಹವ್ಯಕ ಸಮುದಾಯಕ್ಕೆ ಒಂದು ಅಕಾಡೆಮಿ, ಆ ಭಾಷೆಗೊಂದು ಅಕಾಡೆಮಿಯ ಸ್ಥಾನಮಾನ ಸಿಕ್ಕಕ್ಕಾಗ್ತದೆ. ಬಹುಶಃ ಈ ಅಕಾಡೆಮಿ ಏನಾದ್ರು ನಮಗೆ ಸಿಕ್ಕಿತ್ತು ಅಂತ
ಅದಕ್ಕೆ ಕಾರಣ ಯಾರಂತಂದ್ರೆ ನಿಮಗೆಲ್ಲ ಗೊತ್ತಿರುವಂಗೆ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ ಸದಾನಂದ ಗೌಡರು ಮತ್ತು ಬೋಪಯ್ಯ ಸರ್ ಅವರಿಬ್ಬರ ಒಂದು ಪರಿಶ್ರಮದ ಫಲ ಮತ್ತೆ ಸಮಾಜದ ನಮ್ಮ ಹಿರಿಯ ಮುಂದಾಳುಗಳ ಒಂದು ಶ್ರಮದ ಫಲವಾಗಿ ಈ ಒಂದು ಅಕಾಡೆಮಿಯ ಸ್ಥಾನಮಾನ ಸಿಕ್ಕಿದೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಸಾಹಿತಿ ಭಾರದ್ವಾಜ್ ಕೆ ಆನಂದ ತೀರ್ಥ ಮಾತನಾಡಿ, ಸಮುದಾಯಗಳು ತಮ್ಮೊಳಗಿನ ಪ್ರತಿಭೆಗಳನ್ನು ಪ್ರಪಂಚಕ್ಕೆ ಪರಿಚಯಿಸಬೇಕಾಗಿದೆ. ಸಂಸ್ಕೃತಿ ಅನಾವರಣಗೊಂಡಲ್ಲಿ ಸಮಾಜದಲ್ಲಿ ವಿಶೇಷ ಆಕರ್ಷಣೆ ಸ್ಥಾನಮಾನ ಲಭಿಸಲಿದೆ ಎಂದರು. ನಿಮ್ಮ ಭಾಷೆಯಲ್ಲಿ ಎಲ್ಲವೂ ಇದೆ. ಕನ್ನಡದಲ್ಲಿ ಏನೇನು ಉಂಟೋ ಎಲ್ಲ ನಿಮ್ಮ ಭಾಷೆಯಲ್ಲಿದೆ. ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದ್ದರೆ ನಿಮಗೂ 2000 ವರ್ಷಗಳ ಇತಿಹಾಸ ಇದೆ. ನೀವು ಯಾರೇ ಭಾಷೆ ಅಂತ ಕರ್ಕೋತೀವಿ ಎನ್ನುವ ಪ್ರಶ್ನೆ ಕೂಡ ನಾನು ಪ್ರಕಾಶ್ ಅವರನ್ನ ಕೇಳಿದೆ. ಅವೇನೇ ಇರಲಿ, ನಿಮ್ಮ ಸಂಸ್ಕೃತಿಯ ಬೇರುಗಳನ್ನು ನೀವು ಗಟ್ಟಿಯಾಗಿ ಹಿಡ್ಕೊಳ್ಳದೆ ಹೋದರೆ ನೀವು ಅಮೆರಿಕದವರು, ಬ್ರಿಟನ್ನವರು ಮತ್ತೊಂದು ಆಗ್ಬಿಡ್ತೀರಿ. ಈಗ ಎಲ್ಲರಿಗೂ ನಮ್ಮ ಬೇರುಗಳು ಅರ್ಥ ಆಗೋದಕ್ಕೆ ಶುರುವಾಗಿದ್ದಾವೆ. ನಮ್ಮ ಬೇರುಗಳು ಗಟ್ಟಿಯಾಗಿರದೆ ಹೋದರೆ ನಮಗೆ ಯಾರಿಗೂ ಮುಂದಿನ ಭವಿಷ್ಯ ಇಲ್ಲ. ಗೌಡ ಸಮಾಜದ ಅಧ್ಯಕ್ಷ ಕೂರನ ಪ್ರಕಾಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನ್ಯಾಯಮೂರ್ತಿ ತೆಕ್ಕೆಡ ನೇಮಿರಾಜ್, ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳಾದ ಕುಲ್ಲೆಚೆಟ್ಟಿರ ಕಾಶಿ ಪೂವಯ್ಯ, ಕಡ್ಡಿಯದ ಪಾರ್ವತಿ, ಜಯಪ್ರಕಾಶ್, ಗೌಡ ಸಮುದಾಯದ ಪ್ರಮುಖರು ಹಾಜರಿದ್ದರು. ನಾಪಕುಲಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ಅಪ್ಪ ಚಟುವಳಣ್ಣ ಕುಟುಂಬಸ್ಥರು ಹಾಗೂ ಮೋಬಿಯಸ್ ಫೌಂಡೇಶನ್ ಜಂಟಿ ಆಶ್ರಯದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ರಾಜ್ಯ ಬಿಜೆಪಿ ಮಾಜಿ ಕಾರ್ಯದರ್ಶಿ ಅಪ್ಪ ಚಟುವಳಣ್ಣ ಮನುಮುತ್ತಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಮನುಮುತ್ತಪ್ಪ, ನೂತನವಾಗಿ ನಿರ್ಮಿಸಲಾದ ಮೈದಾನದ ಸುತ್ತ ಮೋಬಿಯಸ್ ಫೌಂಡೇಶನ್ ಸಹಯೋಗದಲ್ಲಿ 42 ಗಿಡಗಳನ್ನು ನೆಡಲಾಗಿದ್ದು, ಮೋಬಿಯಸ್ ಫೌಂಡೇಶನ್ ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ ಪ್ರಥಮ ದರ್ಜೆ ಪದವಿ ಕಾಲೇಜಿನ ಜಾಗದಲ್ಲಿ 2000 ಗಿಡಗಳನ್ನು ನೆಟ್ಟಿದ್ದು, ಮುಂದಿನ 3 ವರ್ಷಗಳ ಕಾಲ ಈ ಗಿಡಗಳನ್ನು ಬೆಳೆಸುವ ಸಂಪೂರ್ಣ ಜವಾಬ್ದಾರಿ ಹೊಂದಿರುವುದಾಗಿ ತಿಳಿಸಿದರು. ನಾಪಕಲ್ ನಮ್ಮ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ, ಈ ಮೈದಾನದಲ್ಲಿ ನಾವು ಕಳೆದ ಹಲವಾರು ವರ್ಷಗಳಿಂದ ಕೌಟುಂಬಿಕ ಹಾಕಿ ಪಂದ್ಯಾಟವನ್ನು ಮಾಡುವುದರ ಮುಖಾಂತರ ಇದನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸಿಕೊಂಡು ಆಯಾಯ ಕುಟುಂಬದವರು ಮಾಡ್ತಾ ಬಂದಿದ್ದಾರೆ. ಈ ಸಂದರ್ಭ ಅಪ್ಪ ಚಟುವಳಣ್ಣ ಕುಟುಂಬದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಈರಪ್ಪ, ಉಪಾಧ್ಯಕ್ಷ ಅಭಿಮನ್ಯು, ಕಾರ್ಯದರ್ಶಿ ಮಿಥುನ್ ಮಾಚಯ್ಯ, ಖಜಾಂಜಿ ವಸಂತ್, ಮೋಬಿಯಸ್ ಫೌಂಡೇಶನ್ನ ಮಣವಟೀರ ಮಧು ಬೋಪಣ್ಣ ಮತ್ತಿತರರು ಹಾಜರಿದ್ದರು.